ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಇದೇನಪ್ಪ ಫಸ್ಟಲ್ಲೇ ಥ್ಯಾಂಕ್ ಯು ಅಂತ ಹೇಳಿ ದಿ ಎಂಡ್ ಅನ್ನೋ ಬೋರ್ಡ್ ಆಗ್ತಿದ್ದೇನೆ ಅಂತ ಅಂದ್ಕೋಬೇಡಿ. ನಿಮ್ಮ ಈ ಬ್ಯುಸಿ ಟೈಮಲ್ಲಿ ಒಂದು 5 ನಿಮಿಷ ಫ್ರೀ ಮಾಡಿಕೊಂಡು ನಮ್ಮ ಈ ನ್ಯೂಸ್18 ಡಿಜಿಟಲ್ಗೆ ವಿಸಿಟ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂತೇಳಿ ಇವತ್ತು ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ನನಗನ್ನಿಸಿದ್ದು ಫುಲ್ ಝೂಮಲ್ಲಿರೋ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಕನ್ನಡಿಗರಾದ ನಾವು ವರ್ಷಪೂರ್ತಿ ಯಾವ ಹಬ್ಬಕ್ಕೆ ಕಾಯ್ತೀವೋ ಗೊತ್ತಿಲ್ಲ, ಆದರೆ 100 ದಿನದ ಈ ಮಹಾ ಹಬ್ಬ ಬಿಗ್ ಬಾಸ್ಗೆ ಕಾಯ್ತಾ ಇರ್ತೀವಿ. ಬಿಗ್ ಬಾಸ್ ಅಂದ್ರೆ ಒಂದು ದೊಡ್ಡ ಕ್ಯೂರಿಯಾಸಿಟಿ. ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ, ಪ್ರೋಮೋ ಯಾವಾಗ ನೋಡ್ತೀವಿ, ಸುದೀಪ್ ಅವರ ಲುಕ್ ಹೇಗಿರುತ್ತೆ, ಇದ್ರ ಜೊತೆ ಕಂಟೆಸ್ಟೆಂಟ್ಗಳು ಯಾರಿರ್ಬೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿರುತ್ತೆ. ಇದೆಲ್ಲದ್ರ ಮಧ್ಯೆ ನಾವೇ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತೇಳಿ ಸಾಕಷ್ಟು ಹುಳಗಳನ್ನ ತಲೆಗೆ ಬಿಟ್ಕೊಂಡ್ಬಿಡ್ತೀವಿ. ನಮ್ಮ ತಲೆಯಲ್ಲಿರೋ ಹುಳಗಳು ಹೊರಗಡೆ ಹೋಗೋದೇ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ದಿನ. ಆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಏನೋ ಅದ್ದೂರಿಯಾಗಾಯ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸ್ಮಾಲ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಹಾಗೆ ಸೋಷಿಯಲ್ ಮೀಡಿಯಾದ ಕೆಲವು ವೈರಲ್ ಸ್ಟಾರ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಷ್ಟು ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟರೋ, ಎಷ್ಟು ಸೌಂಡ್ ಮಾಡ್ಕೊಂಡು ಎಂಟ್ರಿ ಕೊಟ್ಟರೋ ಅಷ್ಟೇ ತಂಡ ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಬಿಗ್ ಬಾಸ್ ಮೊದಲನೇ ಎಪಿಸೋಡಲ್ಲೇ ಒಂದು ದೊಡ್ಡ ಶಾಕ್ ಕೊಟ್ಟರು. ಎಷ್ಟು ಗ್ರ್ಯಾಂಡಾಗಿ ಎಂಟ್ರಿ ತೊಗೊಂಡು ಹೋದ್ರು, ಅದರಲ್ಲಿ ಒಬ್ಬರನ್ನ ಎಕ್ಸಿಟ್ ಮಾಡಿ ಕಳಿಸಿದ್ದಾರೆ. ಮೇಯ್ನ್ ಡೋರ್ನ ಓಪನ್ ಮಾಡಿ ನಿಮ್ಮ ಟೈಮ್ ಇಲ್ಲಿಗೆ ಮುಗೀತು ಬನ್ನಿ ಅಂದ್ಬಿಟ್ಟು ಬಿಗ್ ಬಾಸ್ ಮನೆನ ಪೂರ್ತಿ ಕೂಡ ನೋಡಕ್ಕೆ ಬಿಡ್ದಂಗೆ ರಕ್ಷಿತಾ ಅನ್ನೋ ಒಂದು ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಹೊರಗಡೆ ಕಳಿಸಿದ್ದಾರೆ. ನೀವು ರಕ್ಷಿತಾ ಬಗ್ಗೆ ಹೇಳಬೇಕು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂಥ ಹುಡುಗಿ. ಮೂಲತಃ ಮುಂಬೈನವರಾದರೂ ಸಹ ಉಡುಪಿಯ ತನ್ನ ಅಜ್ಜಿ ಮನೆಯಲ್ಲಿ ಬೆಳೆದಂಥ ಹುಡುಗಿ. ತೋಟದಲ್ಲಿ ಅವರಿಗೆ ಬಂದಂಥ ಅಡುಗೆಗಳನ್ನ, ರೆಸಿಪಿಗಳನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥ ಹುಡುಗಿ. ಎಲ್ಲೋ ಒಂದು ಕಡೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆ ಹುಡುಗಿ ಅಡುಗೆ ಮಾಡ್ತಿದ್ದ ಸ್ಟೈಲು, ಆ ಹುಡುಗಿಯ ಮಾತು. ಇನ್ನು ಜನ ಕೂಡ ಈ ಕಜ್ಜಿ ಹೋದರೂ ಕೆರ್ತಾ ಹೋಗಲ್ಲ ಅಂತಾರಲ್ಲ, ಸೊ ಹಾಗೆ ಬೈಕೊಂಡೇ ಆ ರೀಲ್ಸ್ಗಳನ್ನ ನೋಡ್ಲಿಕ್ಕೆ ಶುರು ಮಾಡಿದ್ರು. ಆ ಯೂಟ್ಯೂಬ್ ರಕ್ಷಿತಾ ಏನು ಅಪ್ಲೋಡ್ ಮಾಡ್ತಿರೋ ಆ ವಿಡಿಯೋಗಳನ್ನ ನೋಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಅದೇ ಒಂದು ಕಾರಣ ಅನಿಸುತ್ತೆ, ಆ ಹುಡುಗಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆದರು, ಆ ಹುಡುಗಿ ವೈರಲ್ ಆದರು. ಸೊ ಇದೇ ಒಂದು ಕಾರಣಕ್ಕೆ ಬಿಗ್ ಬಾಸ್ ಕೂಡ ಅವರಿಗೆ ಒಂದು ಕರೆದು ಅವಕಾಶ ಕೊಟ್ಟರು. ಅದು ಯಾಕೋ ಗೊತ್ತಿಲ್ಲ, ಈ ಬಿಗ್ ಬಾಸಲ್ಲಿ ಈ ಟ್ವಿಸ್ಟ್ಗಳು ಕಾಮನ್ನು. ಟ್ವಿಸ್ಟ್ಗಳಿಲ್ಲದೆ ಇರಿದ್ರೆ ಅದು ಬಿಗ್ ಬಾಸೇ ಅಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ಬಿಗ್ ಬಾಸ್ ಫಸ್ಟ್ ಡೇಲೇ ಆ ಟ್ವಿಸ್ಟ್ ಕೊಟ್ಬಿಟ್ರು. ನಮಗೆಲ್ಲ ಏನಂದರೆ ಎಲಿಮಿನೇಟ್ ಆಗ್ತಿದ್ದಿದ್ದೆ ವಾರ, 2 ವಾರ, 3 ವಾರ ಈ ಥರ ಇದ್ದಂಥ ಒಂದು ರೌಂಡು. ಸೊ ಶುರುವಿನಲ್ಲೇ ಆಗ್ಬಿಡ್ತಲ್ಲ ಅನ್ನೋದೊಂದು ದೊಡ್ಡ ಬೇಸರ ಇದೆ. ನೋಡಿದವರೆಲ್ಲ ಈ ಹುಡುಗಿನ ಪಾಪ ಈಗ ಆಗಬಾರ್ದಾಗಿತ್ತು ಕಣ್ರಿ ಅಂತ ನೋಡಿದವರೆಲ್ಲ ಅನ್ಸ್ಕೊಳ್ಳೋದು, ಇಲ್ಲ ಈ ಹುಡುಗಿ ಬಿಗ್ ಬಾಸಲ್ಲಿ ಇರಬೇಕಾಗಿತ್ತು. ಇನ್ನೊಂದೇನೆಂದರೆ ಈ ಬಿಗ್ ಬಾಸಲ್ಲೇ ಒಂದು ಕಿಚನ್ ಸೆಗ್ಮೆಂಟ್ ಅಂತ ಒಂದು ಬರುತ್ತೆ. ಅಂದರೆ ಇಂಥವ್ರಿಗೆ ಅಂತ ಅಡುಗೆ ಅಂತ ವಹಿಸ್ಬಿಡ್ತಾರೆ. ಸೊ ಆಗ ನೋಡಿ, ಆಗ ಈಕೆ ಅಡುಗೆ ಮಾಡೋ ಶೈಲಿ ಇರ್ಬೋದು, ಈಕೆಯ ಮಾತುಗಳು ಎಲ್ರಿಗೂ ತುಂಬ ಇಷ್ಟ ಆಗ್ತಾಯಿತ್ತು. ಬಿಗ್ ಬಾಸ್ಗೆ ಒಂದು ಒಳ್ಳೆ ಕಂಟೆಂಟ್ ಸಿಗ್ತಾಯಿತ್ತು. ವೀಕೆಂಡಲ್ಲಿ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಮಾತಾಡ್ತಾಯಿದ್ರು. ಇದನ್ನು ಕೇಳಲಿಕ್ಕೆ ಒಂದಷ್ಟು ಜನ ಕೂತ್ಕೊಳ್ತಾಯಿದ್ರು. ಈ ಥರ ಒಂದು ಮ್ಯಾನರಿಸಮ್ ಇರೋರು, ಈ ಥರ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇರೋರು ಬಿಗ್ ಬಾಸ್ ಮನೇಲಿ ಇರಬೇಕು, ಅವಾಗಲೇ ಒಂದು ಮಜಾ ಬಿಗ್ ಬಾಸು. ಆದರೆ ಬಿಗ್ ಬಾಸ್ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಈಗ ಅವ್ರನ್ನ ಕಳಿಸಿರ್ಬೋದು. ಇನ್ನೊಂದು ವಾರ 2 ವಾರಗಳ ನಂತರ ಬಿಗ್ ಬಾಸ್ ಮನೆಗೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಆ ಹುಡುಗಿ ಬರ್ಬೋದು. ಯಾಕೆಂದರೆ ನೀವೆಲ್ಲ ತಮಿಳಿನ ಬಿಗ್ ಬಾಸ್ನ ನೋಡಿರ್ತೀರ. ಸೀಸನ್ 8ರಲ್ಲಿ ಸಚನಾ ರಾಮಿದಾಸ್ ಅನ್ನೋ ಒಂದು ಕಂಟೆಸ್ಟೆಂಟ್ ಕೂಡ ಬರ್ತಾರೆ. ಕೇವಲ 24 ಗಂಟೆಲೇ ಬಿಗ್ ಬಾಸ್ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಅದಾದ ನಂತರ ಒಂದು 2 ವೀಕ್ಸ್ ಬಿಟ್ಟು ಆ ಹುಡುಗಿ ಮತ್ತೆ ಬಿಗ್ ಬಾಸ್ಗೆ ಬರ್ತಾರೆ, ಬಿಗ್ ಬಾಸಲ್ಲಿ ಆಟ ಆಡ್ತಾರೆ. ಒಂದಷ್ಟು ದಿನ ಆದಮೇಲೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಸೊ ಈ ರೀತಿಯ ಟ್ವಿಸ್ಟ್ಗಳಂತೂ ಬಿಗ್ ಬಾಸಲ್ಲಿ ಇದ್ದೇ ಇರುತ್ತೆ. ಬಟ್ ಮೊದಲನೇ ಎಪಿಸೋಡಲ್ಲೇ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ರಲ್ಲ, ಇದು ರಕ್ಷಿತಾಗಷ್ಟೇ ಶಾಕ್ ಆಗಿಲ್ಲ, ಬಿಗ್ ಬಾಸ್ ಮನೇಲಿ ಇರೋರಿಗೆ ಇನ್ನೂ ದೊಡ್ಡ ಶಾಕ್ ಇದು. ಯಾಕೆಂದರೆ ಅವ್ರಿಗೆ ಇವತ್ತಿಂದ ನಿದ್ದೆ ಬರಲ್ಲ, ಊಟ ಸೇರಲ್ಲ, ಈ ಥರದ್ದೆಲ್ಲ ಇರುತ್ತೆ. ಯಾಕೆಂದರೆ ವಾರದ ಕೊನೆಯಲ್ಲಿ ನಡಿಬೇಕಾದಂಥ ಮಾರಿ ಹಬ್ಬ ಮೊದಲನೇ ಎಪಿಸೋಡಲ್ಲೇ ಆಗಿಬಿಟ್ಟಿದೆ. ಸೊ ಹಾಗಾಗಿ ಕೆಲವ್ರಿಗೆ ನಿದ್ದೆ ಬರಲ್ಲ, ಕೆಲವರು ಊಟ ಸೇರಲ್ಲ, ಇದೆಲ್ಲ ಆಗ್ತಿರುತ್ತೆ. ಬಟ್ ತೋರಿಸ್ಕೊಳಕ್ಕೆ ಹೋಗಲ್ಲ ಅಷ್ಟೇ. ಯಾಕೆಂದರೆ ಇಲ್ಲಿ ಆಟ ಮುಖ್ಯ, ಗೆಲುವು ಅನ್ನೋದು ಮುಖ್ಯ, ಟ್ರೋಫಿ ಅನ್ನೋದು ಮುಖ್ಯ. ಓಕೆ, ನೋಡೋಣ. ಇದು ಬರೀ ಟ್ರೈಲರ್ ಅಷ್ಟೇ. ಪಿಕ್ಚರ್ ಇನ್ನೂ ತುಂಬ ಇದೆ, ಇನ್ನೂ 100 ದಿನ ಓಡಬೇಕಾಗಿದೆ ಪಿಕ್ಚರು. ನೀವೆಲ್ಲ ಕೂತ್ಕೊಂಡು ನೋಡೋಣ. ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ, ಹಾಗೆ ಬಿಗ್ ಬಾಸ್ ಸೀಸನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಸೆಗ್ಮೆಂಟ್ ಜೊತೆ ಸಿಗೋಣ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.